ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಸಂದೇಶವನ್ನು ಅಂದರೆ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಥಿತಿಗೆ ಯಾವ ರೀತಿಯ ಅಂದರೆ ನಿಮ್ಮ ಪ್ರಶ್ನೆಗಳಿಗೆ ಯಾವ ರೀತಿಯ ಉತ್ತರವನ್ನು ಈ ಟ್ಯಾರೋ ರೀಡಿಂಗ್ ಮೂಲಕ ಕೊಡ್ತಾರೆ. ಮೌನವಾಗಿರಿ, ಹಾಗೆ ಉಸಿರನ್ನು ಒಳಗೆ ಎಳೆದುಕೊಳ್ತಾ ಹೊರಗೆ ನಿಧಾನವಾಗಿ ಬಿಡ್ತಾ ಬಾಬಾರವರ ಸ್ಮರಣೆ ಮಾಡಿ ಈ ರೀಡಿಂಗ್ನ ನೋಡಿ. ಖಂಡಿತವಾಗಿಯೂ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ. ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ, ನೀವು ಯಾವ ರೀತಿ ಅವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ರೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಒಂದು ಸಹಾಯದ ಮೂಲಕ ಆಗಿರ್ಬೋದು, ಹಾಗೆ ಈಗ ನಿಮ್ಮ ಮನಸ್ಥಿತಿ ಯಾವ ಒತ್ತಡದಲ್ಲಿದೆಯೋ ಅದರ ನಿವಾರಣೆಯ ಮೂಲಕ ಆಗಿರ್ಬೋದು, ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಕೆಲವರ ಎನರ್ಜಿಯ ಪ್ರಕಾರ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ, ಆದರೆ ಹಣ ಬೇಕಾಗಿದೆ, ಅದರ ಸಹಾಯ ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ನಿಮ್ಮ ಪ್ರಾರ್ಥನೆ ಈ ಸಮಯದಲ್ಲಿ ಅದೇ ಆಗಿದೆ. ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಬ್ಬರಿಂದ ಸಹಾಯ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸೂಚನೆ ನಿಮಗೆ ಸಿಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ. ಹಾಗೆ ಕೆಲವರಿಗೆ ಸಮಯ ಬೇಕು, ಅಂದರೆ ಅವರ ಪ್ರೀತಿ ಪಾತ್ರರು ಅವರಿಗೆ ಸಮಯ ಕೊಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸಮಯ ಕೂಡ ನಿಮಗೆ ಅವರಿಂದ ಸಿಗುತ್ತೆ, ನಿಮ್ಮ ಪ್ರೀತಿ ಪಾತ್ರರಿಂದ. ಹಾಗೆ ನಿಮ್ಮ ಪ್ರೀತಿ ಕೂಡ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಬಹಳ ನಂಬಿಕೆ ಇಟ್ಟು ಪ್ರೀತಿ ಮಾಡಿದರೆ ಆ ಪ್ರೀತಿಗೆ ಫಲ ಸಿಗುವ ಸಮಯ ಇದಾಗಿದೆ. ಹಾಗಾಗಿ ಚಿಂತೆ ಮಾಡೋದನ್ನು ಬಿಟ್ಟು ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸದಲ್ಲಿ ಮುಂದೆ ಹೋಗಿ. ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ನಿಮ್ಮ ಒಂದು ನಿಷ್ಠೆಯ ಮೂಲಕ ನೀವು ಯಾವ ಕೆಲಸದಲ್ಲಿ ನಿರತರಾಗಿದ್ದೀರಲ್ಲ ಆ ಕೆಲಸದಲ್ಲಿ ಮುಂದುವರಿಲಿ. ಹಾಗೆ ನಿಮ್ಮ ಒಂದು ಅಫರ್ಮೇಷನ್ ಏನಿದೆಯಲ್ಲ, ನನಗೆ ನನ್ನ ಪ್ರೀತಿ ಸಿಗಬೇಕು ಅಂತೇಳಿ, ಖಂಡಿತವಾಗಿಯೂ ಅದು ಸರಿಯಾದ ಸಮಯಕ್ಕೆ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಕೃತಜ್ಞತೆ ಮತ್ತು ದಯೆಯ ಕಾಲ ಶುರುವಾಗಿದೆ. ಅಂದರೆ ಒಳ್ಳೆಯ ಸಮಯ ನಿಮ್ಮಿಂದ ನೀವೇ ಶುರು ಮಾಡಿಸ್ಕೊಂಡಿದ್ದೀರಾ. ನಿಮ್ಮಲ್ಲುಂಟಾದ ಒಂದು ದಯೆ, ಕರುಣೆ, ಪ್ರೇಮದ ಭಾವ, ಒಂದು ಒಳ್ಳೆಯ ಒಂದು ನಿಷ್ಕಲ್ಮಶವಾದ ಭಕ್ತಿಯ ಭಾವ, ಹಾಗೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ, ಶ್ರಮ ಇದೆಯಲ್ಲ, ಅದು ಇಲ್ಲಿ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ. ಅಂದರೆ ಗುರುವಿನ ರಕ್ಷಣೆ ಇದೆ, ಬಲ ಇದೆ, ಹಾಗೆ ನೀವು ನಂಬಿದ ದೇವಿಯ ಆಶೀರ್ವಾದ ಕೂಡ ಇಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇಲ್ಲಿ ನೀವು ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಲ್ಲ, ಅದರಲ್ಲಿ ಅಂದರೆ ನಿಮ್ಮೊಬ್ಬರಿಂದನೇ ಆ ಕೆಲಸ ಆಗೋದಿಲ್ಲ, ಅದರಲ್ಲಿ ನಿಮಗೆ ಸಹಾಯ ಬೇಕು. ಅಂದರೆ ಒಂದು ವ್ಯಾಪಾರ ಆಗಿರ್ಬೋದು, ಇಲ್ಲ ಅಂದರೆ ನೀವು ಯಾವುದೋ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ, ಅಂದರೆ ಅಲ್ಲಿ ಕೆಲವರ ಪರ ನಿಮಗೆ ಬೇಕಾಗಿದೆ ಅನ್ನೋ ರೀತಿಯಲ್ಲಿ. ಅಂದರೆ ಸಹಾಯ ಬೇಕೇ ಬೇಕು. ನೀವು ಒಬ್ಬರೇ ಆ ವಿಚಾರದಲ್ಲಿ ಮುಂದುವರೆದ್ರೆ ಅಲ್ಲಿ ನೀವು ಸೋಲನ್ನು ಅನುಭವಿಸ್ತೀರಾ. ಹಾಗಾಗಿ ನೀವು ಅದಕ್ಕೆ ಸಹಾಯಕವಾಗುವ ಜನರನ್ನು ಒಟ್ಟುಗೂಡಿಸ್ಕೊಂಡು ನೀವು ಆ ನ್ಯಾಯದ ಪರವಾಗಿ ಹೋರಾಟಕ್ಕೆ ನಿಂತರೆ ಖಂಡಿತವಾಗಿಯೂ ಜಯ ನಿಮ್ಮ ಪರವಾಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರದ ಕೆಲವು ವಿಚಾರಗಳು ಅವರಿಗೆ ಗೊತ್ತಿರುವ ಹಾಗೆ ಅವರು ಅಲ್ಲಿ ನಿಮಗೆ ಒಂದು ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ನಿಮಗೆ ನ್ಯಾಯ ಖಂಡಿತವಾಗಿಯೂ ಸಿಗುತ್ತೆ. ಅಂದರೆ ಈಗಿನ ನಿಮ್ಮ ಪ್ರಶ್ನೆ, ನನ್ನ ಗುರುವಿದ್ದಾರೆ, ಅವರೇ ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೀರಾ, ಆದರೆ ಅವರೇ ನಿಮಗೆ ಈ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನೀವು ನಂಬಿದ ದೈವಶಕ್ತಿಯೇ ನಿಮಗೆ ಈ ಒಂದು ಸಂದೇಶವನ್ನು ನೀಡ್ತಾ ಇದೆ. ಯಾಕಂದರೆ ಇಲ್ಲಿ ನಿಮಗೆ ಒಂದು ನ್ಯಾಯ ಸಿಗಬೇಕು ಅಂದರೆ ಅಲ್ಲಿ ಒಂದು ಸಾಕ್ಷಿ ಬೇಕು. ಹಾಗಾಗಿ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನಿಮಗೆ ಸಾಕ್ಷಿಯ ಆಧಾರದ ಮೇಲೆ ನ್ಯಾಯ ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಅದಕ್ಕೆ ತಕ್ಕ ಹಾಗೆ ಕೆಲವು ವ್ಯಕ್ತಿಗಳು ಜೊತೆ ಆಗ್ತಾರೆ. ಯಾಕಂದರೆ ಗುರುವು ನೇರವಾಗಿ ದೈವಶಕ್ತಿಗಳು ಬರದೇ ಇದ್ರೂ ಅವರು ಯಾರದ್ದಾದರೂ ಒಂದು ಸೋಲ್ ಎನರ್ಜಿಯ ಮೂಲಕ ನಿಮಗೆ ಕನೆಕ್ಟ್ ಆಗಿ ನಿಮಗೆ ಸಹಾಯ ಮಾಡಿ ಆ ನ್ಯಾಯಕ್ಕೆ ನಿಮಗೆ ಬಲವಾಗಿ ನಿಲ್ತಾರೆ. ಅಂದರೆ ನೀವು ಯಾವ ವಿಚಾರದಲ್ಲಿ ಒಂದು ನ್ಯಾಯ ಬೇಕು ಅಂತೇಳಿ ಬಹಳ ಶ್ರಮ ಪಡ್ತಿದ್ರೋ ಅಲ್ಲಿ ಖಂಡಿತವಾಗಿಯೂ ನಿಮಗೆ ನ್ಯಾಯ ಸಿಗುತ್ತೆ. ಹಾಗಾಗಿ ನೀವು ಒಬ್ಬರೇ ಹೋರಾಟ ಮಾಡೋದಕ್ಕಿಂತ ಅದಕ್ಕೆ ಸಂಬಂಧಪಟ್ಟವರನ್ನು ಒಟ್ಟುಗೂಡಿಸಿಕೊಂಡು ಹೋರಾಟಕ್ಕೆ ನಿಲ್ಲಿ. ಅವರು ಒಪ್ತಾರಾ ಅನ್ನುವ ರೀತಿಯಲ್ಲಿ ನೀವು ಮುಜುಗರ ಪಡೋದು ಬೇಡ, ಅಂದರೆ ಅನುಮಾನ ಪಡೋದು ಬೇಡ. ಗುರುವಿನ ಪಾದಗಳಲ್ಲಿ ಶರಣಾಗಿಸಿದಾಗ ಅವರೇ ಅದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನೀವು ಏನನ್ನಾದರೂ ಒಂದು ಒಳ್ಳೆಯ ಉದ್ದೇಶದಿಂದ ಪಡ್ಕೊಳ್ಳೋಕ್ಕೆ ಮುಂದುವರಿತಾ ಇದ್ದೀರಾ, ಅದು ನಿಮ್ಮದೇ ಆಗಿದೆ ಅಂದರೆ ಖಂಡಿತವಾಗಿ ಇಲ್ಲಿ ದೈವಾನುಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಾಗಾಗಿ ನೀವು ಒಂದು ಬಲದೊಂದಿಗೆ ಮುಂದುವರಿರಿ. ಖಂಡಿತವಾಗಿಯೂ ಅಲ್ಲಿ ನಿಮಗೆ ಒಂದು ಸಮತೋಲನ ಕಾಣಿಸುತ್ತೆ. ಆ ಸಮತೋಲನ ನಿಮ್ಮ ಜೀವನದಲ್ಲಿ ನ್ಯಾಯವನ್ನು ಕೊಡಿಸುತ್ತೆ. ನಿಮಗೋಸ್ಕರ ಏನು ಕಾದಿತ್ತಲ್ಲ ಅದು ನಿಮಗೆ ಸಿಗುತ್ತೆ. ಅಂದರೆ ನಿಮಗೋಸ್ಕರ ಡಿಸರ್ವ್ ಆದ ಭಾಗ್ಯದ ಬಾಗಿಲು ನಿಮಗೋಸ್ಕರ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ತಂದೆ ತಾಯಿಯ ಬ್ಲೆಸ್ಸಿಂಗ್ ನಿಮಗೆ ಅತಿ ಮುಖ್ಯವಾಗಿದೆ ಈ ಸಮಯದಲ್ಲಿ. ಹಾಗಾಗಿ ಅವರನ್ನು ದೂರ ಇಡೋದಾಗಲಿ, ಅವರ ಮನಸ್ಸಿಗೆ ನೋವು ಕೊಡೋದಾಗಲಿ ಮಾಡಬೇಡಿ. ತಂದೆ ತಾಯಿ ಮಕ್ಕಳಿಗೆ ನೋವು ಕೊಡ್ತಾರೆ ಅಂದರೆ ಅದು ಯಾವುದೋ ಒಂದು ರೀತಿ ಕಾರಣಕ್ಕೆ, ಅಂದರೆ ಒಂದು ಪಾಠ ಕಲಿಸ್ಲಿಕ್ಕೆ ಇಲ್ಲ ಅವರ ತಪ್ಪಿನ ಅರಿವು ಮೂಡಿಸ್ಲಿಕ್ಕೆ ಅವರಿಗೆ ನೋವು ಕೊಟ್ಟಿರಬಹುದು. ಆದರೆ ತಂದೆ ತಾಯಿ ಆದವರು ಎಂದಿಗೂ ಕೂಡ ತಮ್ಮ ಮಕ್ಕಳಿಗೆ ನೋವು ಕೊಡಬೇಕು ಅಂತ ಹೇಳಿ ಹಠ ತೊಟ್ಟು ನೋವು ಕೊಡೋದಿಲ್ಲ. ಆದರೆ ಮಕ್ಕಳಾದರೆ ತಂದೆ ತಾಯಿಗೆ ನೋವು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಹಠ ತೊಟ್ಟು ಕೊಡ್ತಾರೆ.
ಹಾಗಾಗಿ ಈಗ ಈ ಸಮಯದಲ್ಲಿ ನೀವು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ, ಹಾಗೆ ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಮುಂದುವರಿತಿದ್ದೀರೋ, ಅಲ್ಲಿ ನಿಮಗೆ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಹಾಗಾಗಿ ಅವರ ಮೇಲೆ ಏನಾದರೂ ನಿಮಗೆ ಕೋಪ ಅನ್ನೋದಿದ್ದರೆ ಅದನ್ನು ಬದಿಗಿಟ್ಟು ನೀವು ಅವರ ಪಾದದಲ್ಲಿ ಹೋಗಿ ಒಂದು ನಮಸ್ಕಾರವನ್ನು ಮಾಡಿಕೊಂಡು, ಅಮ್ಮ ನಾನು ಇಂಥ ಕೆಲಸವನ್ನು ಮಾಡಬೇಕು ಅಂತ ಇದ್ದೀನಿ ಅನ್ನೋ ರೀತಿಯಲ್ಲಿ ತಂದೆ ತಾಯಿ ಹತ್ರ ಹೇಳಿ ಆ ವಿಚಾರದಲ್ಲಿ ಮುಂದುವರೆದ್ರೆ ಖಂಡಿತವಾಗಿಯೂ ನಿಮಗೆ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿರೀಕ್ಷಿತ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನನಗೆ ಎಷ್ಟೇ ಒಳ್ಳೇದು ಮಾಡಿದ್ರು, ಕೆಲವರಿಗೆ ಸಹಾಯ ಮಾಡಿದ್ರು ಕೂಡ ನನ್ನ ಜೀವನಕ್ಕೆ ಯಾವುದೇ ರೀತಿ ಒಂದು ಒಳ್ಳೆಯ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವ ಕೊರಗು, ನಿರಾಸೆ ನಿಮ್ಮನ್ನು ಕಾಡ್ತಾ ಇದೆ. ಆದರೆ ಖಂಡಿತ ನೀವು ಮಾಡಿರುವ ಸಹಾಯಕ್ಕಾಗಿರ್ಬೋದು, ಹಾಗೆ ನೀವು ತೋರಿಸಿರುವ ಪ್ರೀತಿಗಾಗಿರ್ಬೋದು, ಸೇವೆಗಾಗಿರ್ಬೋದು, ಪ್ರತಿಫಲ ಅನ್ನೋದಾಗಲೇ ನಿಮಗೆ ಒಂದು ಕಡೆ ಲೆಕ್ಕದಲ್ಲಿ ಬಂದು ಸೇರಿಕೊಂಡಿದೆ. ಆದರೆ ಈ ಸಮಯದಲ್ಲಿ ಕೆಲವು ಗೊಂದಲ ಆಗಿರ್ಬೋದು, ಸಹಾಯ ಸಿಗ್ತಾ ಇಲ್ಲ ಅನ್ನುವ, ಅಂದರೆ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವ ನಿಮ್ಮ ಭಾವನೆ ಅಂದರೆ ನಿಮಗೆ ಕೆಲವು ಪಾಠಗಳನ್ನು ಕಲಿಸ್ತದೆ. ಅಂದರೆ ಹೊಸ ಆರಂಭವನ್ನು ಶುರು ಮಾಡಿಸ್ಲಿಕ್ಕೆ ಇದು ಒಂದು ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದೆ. ಅಷ್ಟು ಬಿಟ್ಟರೆ ನೀವು ಈ ರೀತಿ ಮನಸ್ಥಿತಿಯನ್ನು ಹೊಂದಬಾರ್ದು. ಇಲ್ಲಿ ನೀವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎದುರಿರುವ ಸಮಸ್ಯೆಯನ್ನಾಗಿರ್ಬೋದು, ಕಠಿಣತೆಗಳನ್ನಾಗಿರ್ಬೋದು ನಿಭಾಯಿಸಿ. ಆಗ ನಿಮಗೆ ಹೊಸದೊಂದು ದಾರಿ ತೆರೆದುಕೊಳ್ಳುವ ಅನುಭವ ತನ್ನಿಂದ ತಾನೇ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಯಾವುದಕ್ಕೂ ಹೆದರಬೇಡಿ. ನಾನು ಸಹಾಯ ಮಾಡಿದೆ, ಅದರ ಪ್ರತಿಫಲ ನನಗೆ ಇನ್ನೂ ಸಿಗಲಿಲ್ಲ ಅನ್ನೋ ರೀತಿಲೂ ಕೂಡ ನಿಮ್ಮನ್ನು, ಅಂದರೆ ನೀವು ಮಾಡಿದ ಒಂದು ಸಹಾಯಕ್ಕೆ ಪ್ರತಿಫಲವನ್ನು ಬಯಸಬೇಡಿ. ಯಾಕಂದರೆ ಆ ಪ್ರತಿಫಲ ನೀವು ಸಹಾಯ ಮಾಡಿದಾಗಲೇ ಅದು ಒಂದು ಕಡೆ ಜಮೆ ಆಗಿರುತ್ತೆ. ಅದು ಯಾವ ಸಮಯಕ್ಕೆ ಹೇಗೆ ಎಲ್ಲಿ ಸಿಗಬೇಕು ಅಂತೇಳಿ ಅದರ ಒಡೆಯರಾದ ಭಗವಂತರೇ ತೀರ್ಮಾನ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ವಿಚಾರದಲ್ಲಿ ಈ ರೀತಿ ಬರ್ತದೆ. ಈ ಸಮಯ ಏನಿದೆಯಲ್ಲ, ಇದು ಒಂದು ಅತ್ಯುತ್ತಮ ಸಮಯವಾಗಿದೆ ನಿಮ್ಮ ಒಂದು ಜೀವನದ ಬದಲಾವಣೆಗೆ. ಹಾಗಾಗಿ ಇಲ್ಲಿ ಕೆಲವು ಬದಲಾವಣೆಗಳ ನಿರೀಕ್ಷೆ ನೀವೇನು ಮಾಡ್ತಾ ಇದ್ರಲ್ಲ, ಖಂಡಿತವಾಗಿಯೂ ಅವು ನಿಮಗೆ ಆಗ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಿ, ಆ ಬದಲಾವಣೆ ನಿಮಗೆ ಸಿಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ನೀವು ಹೊರಗಡೆ ತಿರುಗಾಟ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದೀರಾ, ಅದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಖಂಡಿತವಾಗಿಯೂ ಆ ವಿಚಾರ ಕೈಗೂಡುತ್ತೆ. ಆಗ ನಿಮ್ಮ ಮನಸ್ಸು ಸ್ವಲ್ಪ ಅನುಭವಗಳನ್ನು ಕಲಿಸೋದ್ರ ಜೊತೆಗೆ, ಅಂದರೆ ನಿಮಗೆ ಆ ತಿರುಗಾಟ ಕೆಲವು ಅನುಭವಗಳನ್ನು ಕಲಿಸುತ್ತೆ. ಹಾಗೆ ನಿಮ್ಮನ್ನು ನೀವು ಸ್ವಲ್ಪ ಹೀಲ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಡುತ್ತೆ. ಒಂದು ಆಯಾಸ ಆಗಿರ್ಬೋದು, ಹಾಗೆ ನಿರುತ್ಸಾಹ ಆಗಿರ್ಬೋದು, ಅದನ್ನು ಅಂತ್ಯಗೊಳಿಸುತ್ತೆ. ಜೀವನದಲ್ಲಿ ಬದುಕಬೇಕು ಅನ್ನುವ ಆಸೆ, ಉತ್ಸಾಹ, ಹಾಗೆ ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನುವ ಛಲವನ್ನು ಈ ಜರ್ನಿ ನಿಮ್ಮ ಜೀವನದಲ್ಲಿ ತರುತ್ತೆ. ಬಹು ಮಹತ್ತರವಾದ ಒಂದು ತಿರುವನ್ನು ಕೊಡುತ್ತೆ ಈ ಪ್ರಯಾಣ ಅನ್ನೋ ರೀತಿಲಿ ಇಲ್ಲಿ ತೋರಿಸ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ, ನೀವು ಕೊಡುವುದರಲ್ಲೂ, ಅಂದರೆ ಸಹಾಯ ಮಾಡುವುದರಲ್ಲೂ ನಂಬಿಕೆ ಇಟ್ಟಿದ್ದೀರಾ, ಹಾಗೆ ಅದನ್ನು ಮರಳಿ ಪಡ್ಕೊಳ್ಳೋದ್ರಲ್ಲೂ ಕೂಡ ನಿಮಗೆ ಒಂದು ಅನುಭವ ಸಿಕ್ಕಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನೀವು ಯಾರಿಗಾದರೂ ಸಹಾಯ ಮಾಡ್ತೀರಾ, ಇಲ್ಲ ನಿಮಗೆ ಯಾರಿಂದಲಾದರೂ ಯಾವುದಾದ್ರೂ ಒಂದು ಸಹಾಯ ಅತ್ಯಂತ ವೇಗದಲ್ಲಿ ಸಿಗುತ್ತೆ. ಬಹು ಬೇಗನೆ ಆ ದಿನಗಳನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಅಂದರೆ ನಿಮ್ಮಿಂದ ಕೊಂಚ ಸಹಾಯ ಆಗ್ಬೋದು, ಆದರೆ ಅದರಿಂದ ನಿಮಗೆ ಬಹಳ ಹೆಚ್ಚಿನ ಉಪಯೋಗ ಆಗತ್ತೆ ಅವರು ಮಾಡುವ ಸಹಾಯದಿಂದ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈ ಸಮಯದಲ್ಲಿ ಮನಃಪೂರ್ವಕವಾಗಿ ನೀವು ನಿಮ್ಮ ತಂದೆ ತಾಯಿಗೆ, ಇಲ್ಲ ಅತ್ತೆ ಮಾವನಿಗೆ, ಇಲ್ಲ ಅಣ್ಣ ತಮ್ಮಂದ, ಈ ರೀತಿಯಾಗಿ ಯಾರದ್ದಾದರೂ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ನಿಸ್ಸಹಾಯಕರ ಸೇವೆ, ಅನಾಥ ಮಕ್ಕಳಿಗೆ ಸೇವೆ ಆಗಿರ್ಬೋದು, ಒಂದು ಓದಿನ ವಿಚಾರದಲ್ಲಿ ಹಣಕಾಸಿನ ಸೇವೆ ಆಗಿರ್ಬೋದು, ಮದುವೆಗೆ ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದಾರೆ, ಅನ್ನದಾನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ಈ ನಿಮ್ಮ ದಯೆಯ ಸ್ವಭಾವವನ್ನು ಕಂಡು ಗುರು, ಅಂದರೆ ಭಗವಂತನು ಪ್ರಸನ್ನರಾಗಿದ್ದಾರೆ ಅನ್ನೋ ರೀತಿಲಿ, ಅಂದರೆ ಈ ವಿಶ್ವ ನಿಮ್ಮ ಈ ಒಂದು ಒಳ್ಳೆಯ ಗುಣವನ್ನು ಗಮನಿಸ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ಪ್ರತಿಫಲವನ್ನು ನಿಮ್ಮ ಜೀವನದಲ್ಲಿ ಒಂದು ಬೆಳವಣಿಗೆ ಮೂಲಕ ತುಂಬಿಸ್ತಾ ಇದೆ. ಅಂದರೆ ನೀವೊಂದು 10 ರೂಪಾಯಿ ಮನಃಪೂರ್ವಕವಾಗಿ ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅದರ 10ರಷ್ಟು 100ರಷ್ಟು ಅದನ್ನು ಮರಳಿ ಕೊಡುವ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಕರ್ಮ ಬ್ಯಾಲೆನ್ಸ್ ಮಾಡ್ತದೆ. ಅಂದರೆ ನೀವೇನು ಕೊಡ್ತೀರೋ ಅದನ್ನು ನಾನು ನಿನಗೆ ಮರಳಿ ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಒಂದು ಲೆಕ್ಕಾಚಾರವಿರುತ್ತೆ. ಆ ಲೆಕ್ಕಾಚಾರವನ್ನು ನೀವು ಸರಿಯಾಗಿ ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ, ನೀವು ಯಾರಿಗಾದರೂ ಕೆಟ್ಟದನ್ನು ಬಯಸಲಿಕ್ಕೆ, ಇಲ್ಲ ಅವ್ರ ಬಗ್ಗೆ ಕೆಟ್ಟದನ್ನು ಮಾತಾಡಲಿಕ್ಕೆ ಹೆದರ್ತಾ ಇದ್ದೀರಾ. ಅಂದರೆ ಭಯ ಅನ್ನೋದಲ್ಲ, ಅಂದರೆ ಅದು ತಪ್ಪು ಅನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಯೋಚಿಸಿ ನೀವು ಮಾತಾಡ್ತಾ ಇದ್ದೀರಾ. ಹಾಗೆ ಯೋಚಿಸಿ ಕೆಲವರ ಬಗ್ಗೆ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ. ಅಂದರೆ ತಪ್ಪು ಮಾಡಿದ್ದಾರೆ ಅವರು, ಇಲ್ಲ ಅವರು ನಿಮ್ಮ ಬಗ್ಗೆ ಏನೋ ಹೇಳಿದರು ಅಂತ ಹೇಳಿ ಯಾರೋ ಬಂದು ಹೇಳಿದಾಗ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಪ್ಕೊಳ್ತೀರಾ. ಹಾಗೆ ಒಂದೇ ಸರಿ ಒಪ್ಕೊಂಡು ಅವರಿಗೆ ಶಾಪ ಹಾಕೋದಾಗಿರ್ಬೋದು, ಇಲ್ಲ ಅವ್ರಿಗೆ ಹತ್ರ ಹೋಗಿ ಜಗಳ ಮಾಡೋದಾಗಿರ್ಬೋದು ಮಾಡ್ತಾ ಇಲ್ಲ. ಫಸ್ಟು ಮೌನಕ್ಕೆ ಜಾರ್ತೀರಾ, ಶಾಂತವಾಗಿ ಯೋಚಿಸ್ತೀರಾ. ನಂತರ ಆ ವಿಚಾರದಲ್ಲಿ ಸರಿ ಇದೆಯಾ, ತಪ್ಪಿದೆಯಾ, ಇಲ್ಲ ಹೀಗೆ ಯಾಕೆ ಮಾಡಿದಿರಿ ಅನ್ನೋ ರೀತಿಯಲ್ಲಿ ಅವ್ರ ಎದುರಿಗೆ ಹೋಗಿ ನೇರವಾಗಿ ನಿಮ್ಮ ನೇರ ನುಡಿಗಳಲ್ಲಿ ಪ್ರಶ್ನೆಯನ್ನು ಮಾಡ್ತೀರಾ. ಅದಕ್ಕೆ ಉತ್ತರವನ್ನು ಪಡ್ಕೊಳ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಸಮಸ್ಯೆಯಾಗುವ ವಿಚಾರಗಳು ಅಲ್ಲೇ ಬಗೆಹರಿತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಇಲ್ಲಿ ಆಂಜನೇಯನ ಆಶೀರ್ವಾದ,
ಗಣಪತಿಯ ಆಶೀರ್ವಾದ, ಗುರುವಿನ ಬಲ ತುಂಬಾ ಇದೆ ನಿಮಗೆ. ಹಾಗೆ ನಿಮ್ಮ ಕುಲದೇವಿಯ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಇದೆ. ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಯಾಕಂದರೆ ನೀವು ನಿಷ್ಠೆಯಿಂದ ಆ ಒಂದು ಪದ್ಧತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅಂದರೆ ನಮ್ಮ ಪೂರ್ವಜರಿಗೆ ನಾವು ಮಾಡುವ ಕಾರ್ಯದಿಂದ ಅವರಿಗೆ ಬಹಳ ಒಳ್ಳೆಯದಾಗತ್ತೆ, ಅಂದರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ನಮಗೂ ಕೂಡ ಅದರಿಂದ ನಮ್ಮ ಪೀಳಿಗೆಗೆ ಒಳ್ಳೆಯದಾಗತ್ತೆ ಅನ್ನೋ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವೀಗ ಆ ಪದ್ಧತಿಯನ್ನು, ಒಂದು ಶ್ರಾದ್ದ ಮಾಡುವ ಪದ್ಧತಿಯನ್ನು ಅರ್ಥ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ, ಅಂದರೆ ಅವರ ಹೆಸರಲ್ಲಿ ಒಂದು ದಾನವನ್ನು ಮಾಡ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳಿಗೆ ಆ ದಿನಗಳಲ್ಲಿ ಆಹಾರವನ್ನು ಕೊಡ್ತಾ ಇದ್ದೀರಾ, ನೀವು ಕೂಡ ಅವತ್ತು ಉಪವಾಸವಿರ್ತೀರಾ, ಒಂದು ಹೊತ್ತು ಊಟ ಮಾಡಿ ಅವರಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಪ್ರತಿಫಲವೆಂಬಂತೆ ನಿಮ್ಮ ಕುಲದ ಉದ್ಧಾರವಾಗುತ್ತೆ. ಹಾಗೆ ನಿಮ್ಮ ಮಕ್ಕಳಲ್ಲಿ ನೀವು ಏನನ್ನು ನೋಡಬೇಕು ಅಂತೇಳಿ ಬಯಸ್ತಿದ್ದೀರಲ್ಲ, ಅವರೊಂದು ಒಳ್ಳೆಯ ಸ್ಥಾನ ಮಾನ ಹಾಗೆ ಒಳ್ಳೆಯ ಸಂಸ್ಕಾರದೊಂದಿಗೆ ಒಂದು ಒಳ್ಳೆಯ ರೀತಿ ನೀತಿ ನಡವಳಿಕೆಯನ್ನು ಹೊಂದಿ ಬದುಕಬೇಕು ಅನ್ನೋ ರೀತಿಯಲ್ಲಿ ನೀವು ಬಯಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಅದು ಸಿಗತ್ತೆ. ಅಂದರೆ ನಿಮ್ಮನ್ನು ಹಿಡಿದಿಟ್ಟಿರುವ ಒಂದು ಕೆಟ್ಟ ಕರ್ಮದ ಪಂಜರದಿಂದ ಆ ಕರ್ಮ ರಿಮೂವ್ ಆಗ್ತಾ ಇದೆ, ಅಂದರೆ ಹೊರಗೆ ಹಾಕ್ತಾ ಇದ್ದೀರಾ ನೀವೇ. ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ಈ ರೀತಿ ಪರಿವರ್ತನೆ ತರ್ತಾ ಇದೆ. ಹಾಗಾಗಿ ನೀವು ಕೆಲವೊಂದು ಬ್ಲಾಕೇಜ್ಗಳಲ್ಲಿ ಹಾಕೊಂಡಿದ್ರಲ್ಲ, ಅಂದರೆ ಯಾರೋ ವಿನಾಕಾರಣ ನಿಮ್ಮನ್ನು ಆ ವಿಚಾರಗಳಲ್ಲಿ ತಳ್ಳಿ ಸಮಸ್ಯೆಗೆ ಹಾಕ್ಸಿದ್ರಲ್ಲ, ಆ ವಿಚಾರಗಳಿಂದ ನೀವು ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ. ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ನೀವು ಮಾಡದ ತಪ್ಪಿಗೆ ಅನುಭವಿಸಿದ ಶಿಕ್ಷೆಗಳಿಂದ ನೀವು ಹೊರಗೆ ಬರ್ತೀರಾ. ವಿನಾಕಾರಣ ಇನ್ನೊಬ್ಬರಿಂದ ಶಿಕ್ಷೆ ಅನುಭವಿಸ್ತೆ ಅಂತ ಹೇಳಿ ನೀವು ಕೊರಗೋದಕ್ಕಿಂತ, ಚಿಂತೆ ಮಾಡೋದಕ್ಕಿಂತ, ಅವಮಾನ ಆಯಿತು ಅಂತೇಳಿ ಅಂದ್ಕೊಳ್ಳೋದಕ್ಕಿಂತ ಇದೊಂದು ಕರ್ಮ, ಆಗಬೇಕಾಗಿತ್ತು ಆಗೋಯ್ತು ಅನ್ನೋ ರೀತಿಯಲ್ಲಿ ಜೀವನದಲ್ಲಿ ನೀವು ಮುಂದುವರಿಲೇಬೇಕು, ಮುಂದೆ ಸಾಗಲೇಬೇಕು. ಯಾರೋ ಏನೋ ಆಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ನೀವು ನಿಂತು ಕುಗ್ಗು ಹೋಗ್ಬಿಟ್ರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಪಡ್ಕೊಳ್ಳಬೇಕಾಗಿರುವ ಭಾಗ್ಯ ಅಲ್ಲೇ ನಿಂತುಬಿಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಜನ ಎಲ್ಲದಕ್ಕೂ ಮಾತಾಡ್ತಾರೆ, ಅವರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಉದ್ದೇಶ ಒಳ್ಳೆಯದಿದೆಯಾ ಅದರ ಕಡೆ ಗಮನ ಕೊಟ್ಟು ನೀವು ಮುಂದೆ ಹೋಗಿ, ಅದಕ್ಕೆ ಭಗವಂತನ ಆಶೀರ್ವಾದ, ಗುರುವಿನ ಒಂದು ಮಾರ್ಗದರ್ಶನ, ರಕ್ಷಣೆ ಸದಾ ನಿಮಗೆ ನೆರಳಿನಂತೆ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಉದ್ದೇಶ ಇಲ್ಲಿ ಭಗವಂತನಿಗೆ ಬೇಕಾಗಿರೋದು. ಹಾಗಾಗಿ ಇಲ್ಲಿ ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿರೋದ್ರಿಂದ ಇಲ್ಲಿ ಗುರುವು ನಿಮ್ಮ ಜೊತೆಗಾರರಾಗಿ ನಿಮ್ಮ ಜೊತೆಯೇ ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರೆ ಆ ಉದ್ದೇಶದಲ್ಲಿ ಅತಿ ನಿರೀಕ್ಷೆನೂ ಇಟ್ಕೊಳ್ಬೇಡಿ, ಹಾಗೆ ಆ ಉದ್ದೇಶವನ್ನು ಅತಿಯಾಗಿ ನಿರ್ಲಕ್ಷಿಸಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ. ಮನಸ್ಸನ್ನು ಸ್ಥೀಮಿತದಲ್ಲಿಟ್ಟು ಆ ವಿಚಾರದಲ್ಲಿ ಮುಂದುವರೆದಾಗ ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಸಿಕ್ಕಾಗ ನೀವು ಕುಗ್ಗೋದಿಲ್ಲ, ಭರವಸೆ ಕಳ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನ ಆದೇಶ ಸಿಗ್ತಾ ಇದೆ. ಈ ಸಮಯ ಯಾವ ರೀತಿ ಶುರುವಾಗಿದೆ ನಿಮ್ಮ ಜೀವನದಲ್ಲಿ, ಒಂದು ಹಣವನ್ನು, ಅಂದರೆ ಒಂದು ಸಂಪತ್ತನ್ನು ನಿಮ್ಮ ಕಡೆ ನೀವು ಸೆಳೆದುಕೊಳ್ತೀರಾ. ಅಂದರೆ ಅದು ಒಂದು ಲಾಭದ ರೂಪದಲ್ಲಾಗಿರ್ಬೋದು, ಹಾಗೆ ಒಂದು ಸಂತಾನದ ರೂಪದಲ್ಲಾಗಿರ್ಬೋದು, ಹಾಗೆ ನೀವು ಬಯಸಿದ ವ್ಯಾಪಾರದಲ್ಲಿ ಪ್ರಗತಿಯ ರೂಪದಲ್ಲಾಗಿರ್ಬೋದು, ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ರೂಪದಲ್ಲಾಗಿರ್ಬೋದು. ಖಂಡಿತವಾಗಿಯೂ ಕರ್ಮ ಅನ್ನೋದು ನಿಮ್ಮ ಕಡೆ ಅದನ್ನು ತಂದು ಕೊಡ್ತಾ ಇದೆ. ಅಂದರೆ ಈ ಕರ್ಮ ಅನ್ನೋದೇ ಹಾಗೆ, ಅದು ನೀವು ಬಿಟ್ಟರು ನಿಮ್ಮನ್ನು ಬಿಡೋದಿಲ್ಲ. ನೀವು ಕೆಟ್ಟದೇ ಕೊಡ್ರಿ, ಒಳ್ಳೆಯದೇ ಮಾಡಿರಿ, ಒಟ್ಟಾರೆಯಾಗಿ ನೀವು ಕೊಟ್ಟದ್ದನ್ನು ಅದು ಮರಳಿಸಿಕೊಡುತ್ತೆ. ಅಂದರೆ ನಿಮ್ಮ ಋಣವನ್ನು ಅದು ಇಟ್ಕೊಳ್ಳೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನೀವು ಹಿಂದಿನ ಒಂದು ಸಂಚಿತ ಕರ್ಮದಲ್ಲಿ ಒಳ್ಳೆಯದನ್ನು ಗಳಿಸಿಟ್ಟಿದ್ದೀರಾ, ಆದರೆ ಈ ಸಮಯದಲ್ಲಿ ನಿಮಗೆ ನೋವು ಸಿಗ್ತಾ ಇದೆ. ನಾನು ಒಳ್ಳೆಯದನ್ನು ಮಾಡಿದ್ರು, ಇಲ್ಲ ಈ ಸಮಯದಲ್ಲಿ ನಾನು ಹಿಂದೆ ತುಂಬ ಒಳ್ಳೆಯದನ್ನೇ ಮಾಡಿದ್ದೀನಿ, ಆದರೆ ನನ್ನ ಜೀವನದಲ್ಲಿ ಯಾಕೆ ನನಗೆ ಹೀಗೆ ಆಗ್ತಾ ಇದೆ ಅನ್ನುವ ನಿಮ್ಮ ಪ್ರಶ್ನೆಗೆ ಕರ್ಮ ಅನ್ನೋದೇ ಇಲ್ಲಿ ಉತ್ತರ ಬರ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ಈ ಸಮಯದ ಒಂದು ಗುಡ್ ಕರ್ಮ, ಅಂದರೆ ಒಳ್ಳೆಯ ಕರ್ಮಗಳು ಆ ಒಂದು ಹಳೆಯ ಒಂದು ಕರ್ಮವನ್ನು ನಿಮ್ಮ ಜೀವನದಿಂದ, ಅದರಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದ್ದೇವೆ, ಹೊರಗೆ ಹಾಕ್ತಾ ಇದ್ದೇವೆ. ಹಾಗಾಗಿ ನೀವು ಏನು ಒಳ್ಳೆಯದನ್ನು ಕೊಡ್ತಾ ಇದ್ದೀರಲ್ಲ, ಅದು ನಿಮ್ಮ ಜೀವನಕ್ಕೆ ನೀವೇ ಸ್ವತಃ ಬೆಳಕನ್ನು ಮೂಡಿಸ್ಕೊಳ್ಳುವ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಗುರುವು. ಅಂದರೆ ನಿಮ್ಮ ಮುಖೇನನೇ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳಿಂದ, ಅಂದರೆ ಕೆಟ್ಟ ಕರ್ಮಗಳಿಂದ ನೀವು ಹೊರಗೆ ಬರಲಿಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಈ ಸಮಯದ ನಿಮ್ಮ ಒಂದು ಎನರ್ಜಿಯ ಪ್ರಕಾರ ನೀವು ಒಂದು ವ್ರತ ಮಾಡ್ತಾ ಇದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ, ಮಂದಿರಗಳಿಗೆ ಹೋಗ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ. ಅದು ಸೇವೆಯ ಮೂಲಕ ಆಗಿರ್ಬೋದು, ದಾನ ಧರ್ಮದ ಮೂಲಕ ಆಗಿರ್ಬೋದು, ಇಲ್ಲ ಮನಃಪೂರ್ವಕವಾಗಿ ಒಂದು ಶರಣಾಗತಿಯ ಮೂಲಕ ಆಗಿರ್ಬೋದು. ನೀವು ಏನು ಈ ಸೇವೆ ಮಾಡ್ತಾ ಇದ್ದೀರಲ್ಲ, ಇದಕ್ಕೋಸ್ಕರ ಗುರುವೇ ಸ್ವಯಂ ನಿಮ್ಮ ಬಳಿ ಬಂದು ನಿಮ್ಮ ಸಂಪೂರ್ಣ ಭಾರವನ್ನು ಭರಿಸಿದ್ದಾರೆ. ಯಾವ ರೀತಿ ಅಂದರೆ, ಈಗ ದಾರಿ ತಪ್ಪಿ ಅಲಿತಾ ಇರೋರಿಗೆ, ಏನೂ ದಾರಿನೇ ಕಾಣ್ತಾ ಇಲ್ಲ ಅಂದವರಿಗೆ ಯಾರಾದರೂ ಒಬ್ಬರು ಬಂದು ದಾರಿಯನ್ನು ತೋರಿಸ್ತಾರಲ್ಲ, ಈ ದಾರಿಯಲ್ಲಿ ಹೋಗಿ ನಿಮಗೆ ಬೇಕಾಗಿರುವ ಸ್ಥಳ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ಆ ಗುರುವು ಯಾವುದೋ ಒಂದು ಜನ್ಮದ ಪುಣ್ಯದ ಪ್ರಕಾರ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಅವರೇ ಬಂದು ನಿಮಗೆ ಮಾರ್ಗದರ್ಶಕರಾಗಿ ನಿಮ್ಮ ಸಂಪೂರ್ಣ ಭಾರವನ್ನು ಹೊತ್ತು ನಿಮ್ಮನ್ನು ಒಂದು ಒಳ್ಳೆಯ ದಿಕ್ಕಿಗೆ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಪಣ ತೊಟ್ಟು ನಿಮ್ಮ ಬಗ್ಗೆ ಕೃಪೆ ತೋರಿದ್ದಾರೆ. ಅಂದರೆ ಇಲ್ಲಿ
ನೀವು ನಿಜವಾಗ್ಲೂ ಅದೃಷ್ಟವಂತರೇ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಘಟನೆ ಆದಷ್ಟು ಬೇಗನೆ ಘಟಿಸುತ್ತೆ. ಅದು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾದ ಒಂದು ಬದಲಾವಣೆಯನ್ನು ತರುತ್ತೆ. ನೀವು ನಿರೀಕ್ಷೆನೇ ಮಾಡಿರಲಿಲ್ಲ, ನನ್ನ ಜೀವನದಲ್ಲಿ ಈ ರೀತಿ ನಾನು ಬದಲಾವಣೆ ಆಗ್ತೀನಿ, ಈ ರೀತಿ ನಾನು ಬದಲಾಗುತ್ತೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ. ನಾನು ಸೋತು ಹೋಗ್ಬಿಟ್ಟಿದ್ದೆ, ಕಳೆದು ಹೋಗ್ಬಿಟ್ಟಿದ್ದೆ, ಇನ್ನು ನನ್ನ ಜೀವನ ಸರಿ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಮುಗಿದು ಹೋಯಿತು ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಹೀಗೆಲ್ಲ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಗುರು ನನ್ನ ಕೈ ಬಿಡಲಿಲ್ಲ ಅಂತೇಳಿ ನೀವೇ ಆ ಅನುಭವಕ್ಕೆ ಸಾಕ್ಷಿ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಮುಂದಿನ ನಿಮ್ಮ ಜೀವನದ ಬಗ್ಗೆ ಭರವಸೆಯನ್ನು ಕಳ್ಕೊಳ್ಬೇಡಿ. ಇಲ್ಲಿ ಅಂತ್ಯ ಅಲ್ಲ, ಯಾವಾಗಲೂ ಕೂಡ ಒಂದು ಹೊಸ ಆರಂಭದ ಮುನ್ಸೂಚನೆ ಯಾವ ರೀತಿ ಇರುತ್ತೆ ಅಂದರೆ, ಏನಾದರೂ ಒಂದು ಘಟನೆ ಘಟಿಸೋದು, ಅದರಿಂದ ನಮ್ಮ ಮನಸ್ಸಿಗೆ ನೋವು ಆಗೋದು, ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಹಾಗೆ ಇಲ್ಲ ಯಾರಿಂದಲೂ ನೋವು ಆಗ್ತಾಯಿದೆ, ಅವಮಾನ ಆಗ್ತಾಯಿದೆ, ಇಲ್ಲ ಮನೆಯಿಂದ ಹೊರಗೆ ಹಾಕಿದ್ರು, ಇಲ್ಲ ಇನ್ನೇನೇನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆಯಲ್ಲ ಈ ಸಂದರ್ಭದಲ್ಲಿ, ಅದೆಲ್ಲವೂ ಕೂಡ ನಿಮ್ಮನ್ನು ಒಂದು ಪುನರಾರಂಭಿಸಲು ಹೊರಟಿದೆ. ಅಂದರೆ ಈ ಒಂದು ಪ್ರಕೃತಿಯೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ, ಈ ವಿಶ್ವ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ, ಗುರುವು ನೀವು ನಂಬಿದ ದೈವಶಕ್ತಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಉತ್ತಮ ಒಂದು ಕರ್ಮ ಅನ್ನೋದು ಏನಿತ್ತಲ್ಲ ಅದು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಏನೊಂದು ಡಿಸರ್ವ್ ಆಗಿದೆಯಲ್ಲ, ಒಳ್ಳೆಯ ಜೀವನ ಆಗಿರ್ಬೋದು, ಒಂದು ಒಳ್ಳೆಯ ಪ್ರತಿಫಲ ನೀವೇನು ಅಂದ್ಕೊಂಡಿದ್ರಲ್ಲ, ನಾನು ಈ ಜನ್ಮದಲ್ಲಿ ಯಾರಿಗೂ ಏನೂ ಕೆಟ್ಟದನ್ನು ಮಾಡಿಲ್ಲ, ಜನ್ಮದಲ್ಲಿ ಮಾಡಿರ್ಬೋದು, ಅದಕ್ಕೆ ಈ ಜನ್ಮದಲ್ಲಿ ಯಾಕೆ ಈ ಶಿಕ್ಷೆ ಅಂತೇಳಿ ಅದು ಕೆಲವೊಂದು ಸಾರಿ ಪಾಠ ಕಲಿಸ್ಲಿಕ್ಕೆ ಬರುತ್ತೆ. ಕೆಲವೊಂದು ಸಾರಿ ನಿಮ್ಮನ್ನು ಹೊರ ಜಗತ್ತಿಗೆ ಅಂದರೆ ಬೇರೊಂದು ಜಗತ್ತಿಗೆ ಅಂದರೆ ಪರಿಚಯಿಸ್ಲಿಕ್ಕೆ ಬರುತ್ತೆ. ಅಂದರೆ ಇದು ಇಷ್ಟೇ ನಿನ್ನ ಜೀವನ ಅಲ್ಲ, ಇಲ್ಲಿಂದ ನೀನು ಮುಂದುವರೆದ್ರೆ ನಿನಗೊಂದು ವಿಭಿನ್ನವಾದ ಒಂದು ಪ್ರಪಂಚಕ್ಕೆ ನೀನು ಕಾಲಿಡ್ತೀಯಾ, ಅದೇ ನಿನ್ನ ಜಗತ್ತು. ಅಂದರೆ ನೀನೇನಾದರೂ ಒಂದು ಅನ್ವೇಷಣೆ ಮಾಡಲೇಬೇಕು, ಅದಕ್ಕೆ ಅನ್ವೇಷಣೆಗೆ ನಿನಗೆ ದಾರಿ ಸಿಗಬೇಕು ಅಂದರೆ ಇಲ್ಲಿ ನೀನು ಕೊಂಚ ನೋವುಗಳನ್ನು ಅನುಭವಿಸಬೇಕು ಅನ್ನೋ ರೀತಿಲಿ, ಆ ನೋವಿನಿಂದ ಇಲ್ಲ ಆ ನಿಂದನೆಯಿಂದ ಆ ಹಿಂಸೆಯಿಂದ ನೀನು ಹೊರಗೆ ಬರುವ ಒಂದು ದೃಢ ವಿಶ್ವಾಸದ ಹೆಜ್ಜೆ ಇಟ್ಟಾಗಲೇ ನಿನಗೇನು ಸಿಗಬೇಕು ಅಂತೇಳಿ ನಿನಗೋಸ್ಕರ ಡಿಸರ್ವ್ ಆಗಿದೆಯಲ್ಲ ನಿನ್ನ ಭಾಗ್ಯದಲ್ಲಿ, ಅದನ್ನು ಪಡ್ಕೊಳ್ಳೋಕ್ಕೆ ದಾರಿ ಸಿಗುತ್ತೆ. ಎಲ್ಲಿಯವರೆಗೂ ನಿನಗೆ ಇಲ್ಲೇ ಎಲ್ಲ ಸಿಕ್ಬಿಡುತ್ತೋ ಅಂದರೆ ಎಲ್ಲಿಯವರೆಗೂ ಇಲ್ಲಿ ಉದಾಹರಣೆ, ನಿಮ್ಮ ಮಗುವನ್ನು ನೀವೇ ಪಾಲನೆ ಪೋಷಣೆ ಮಾಡ್ತಾ ಅದು ವಯಸ್ಸಿಗೆ ಬಂದರು, ಒಂದು 15-20 ವರ್ಷ ಬಂದರೂ ಅದಕ್ಕೆ ನೀವೇ ಊಟ ತಿನ್ನಿಸೋದು, ನೀವೇ ನೀರು ಕುಡಿಸೋದು, ನೀವೇ ಮಲಗಿಸೋದು, ಇದೇ ರೀತಿ ಅದಕ್ಕೆ ಏನಾದರೂ ಬೇಕು ಅಂದರೆ ಅದು ಇದ್ದಲ್ಲೇ ನೀವೇ ಎಲ್ಲ ತಂದುಕೊಡೋದು, ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಹೊರ ಜಗತ್ತಿನ ಅನುಭವ ಆಗೋದಿಲ್ಲ, ಹಾಗೆ ಏಳು ಬೀಳುಗಳ ಅನುಭವ ಆಗೋದಿಲ್ಲ, ಅದೇನೂ ಕಲಿಯೋದಿಲ್ಲ. ಆ ರೀತಿ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅನುಭವವನ್ನು ಅನುಭವಿಸ್ತಾ ಇದ್ದರೆ, ಯಾರೋ ನೋವು ಕೊಡ್ತಾ ಇದ್ದಾರೆ, ವಂಚನೆ ಮಾಡ್ತಾಯಿದ್ರೆ, ಇವೆಲ್ಲವೂ ಕೂಡ ನೀವು ಏನನ್ನಾದರೂ ಕಲಿಬೇಕು, ನೀವು ಗಟ್ಟಿಯಾಗಬೇಕು, ಹಾಗೆ ನಿಮ್ಮತನವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಅಂದರೆ ನೀವು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಕೆಲವೊಂದು ಏನಾದರೂ ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು, ನೋವುಗಳು, ಇಲ್ಲ ಏನಾದರೂ ಒಂದು ಅಸಮತೋಲನ ಉಂಟು ಮಾಡುವ ಜನರು ಬಂದಿದ್ದಾರೆ ಅಂದರೆ ಅವರೆಲ್ಲರೂ ನನಗೆ ಗುರುಗಳು, ಅವರೆಲ್ಲರೂ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಪಾಠ ಕಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಾಗ ಅಂದರೆ ನಿಮಗೆ ಈ ಜಗತ್ತು ಸುಂದರವಾಗೇ ಕಾಣುತ್ತೆ. ಎಲ್ಲಿಯವರೆಗೂ ನಿಮ್ಮನ್ನು ನೀವು ತೆಗೆದುಕೊಳ್ತೀರೋ, ಹಾಗೆ ದುರ್ಬಲತೆಗೆ ಜಾರಿಸ್ಕೊಡ್ತಿರೋ, ಇಲ್ಲ ನನ್ನಿಂದ ಇಲ್ಲಿ ಏನೂ ಸಾಧ್ಯ ಆಗೋದೇ ಇಲ್ಲ, ಅವರಿಗೆ ಇನ್ನೊಬ್ರಿಗಾದರೆ ಬೆಂಬಲ ಇತ್ತು, ಇಲ್ಲ ಅವ್ರ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇತ್ತು, ಹಾಗಾಗಿ ಅವ್ರು ಬೆಳೆದ್ರು ಅಂತೇಳಿ ನೀವು ಎಲ್ಲಿವರೆಗೂ ಅಂದ್ಕೊಳ್ತಾ ನಿಮ್ಮನ್ನು ಕುಗ್ಗಿಸ್ಕೊಳ್ತಿರೋ, ಅಲ್ಲಿಯವರೆಗೂ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನೊಂದು ಒಳ್ಳೆಯದು ಅನ್ನೋದು, ಒಂದು ಸ್ಥಾನ ಮಾನ ಗೌರವ ಅನ್ನೋದು ಡಿಸರ್ವ್ ಆಗಿರುತ್ತಲ್ಲ, ಅದನ್ನು ಪಡ್ಕೊಳ್ಳೋಕ್ಕೆ ಅಡ್ಡಿ ಆತಂಕಗಳು ಕೆಲವೊಂದು ಸಾರಿ ನಿಮ್ಮಿಂದ ನೀವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ. ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ವಿಚಾರ ಬರ್ತದೆ. ಹಾಗಾಗಿ ನೀವು ಕುಗ್ಲೂ ಬೇಡಿ, ಬೇರೆಯವರನ್ನು ಹೀಯಾಳಿಸೋದು ಬೇಡ. ಅಂದರೆ ಅವ್ರು ಮಾಡಿದ ಕರ್ಮ ಅದರ ಪ್ರತಿಫಲ ಅವ್ರಿಗೆ ಸಿಗುತ್ತೆ, ನಾನು ಮಾಡಿದ್ದು ನನಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಮುಂದುವರೆದಾಗ ಖಂಡಿತವಾಗಿಯೂ ವಿಶೇಷವಾದ ಒಂದು ಪರಿವರ್ತನೆಗೆ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ. ನೀವು ದಿನನಿತ್ಯ ನಿಮ್ಮ ಕರ್ಮಗಳ ಮೂಲಕ ಏನನ್ನು ಈ ಜಗತ್ತಿಗೆ ಕೊಡ್ತಿರೋ, ನಿಮಗೆ ಕೊಡ್ತಿರೋ, ನಿಮ್ಮನ್ನು ನಂಬಿದವರಿಗೆ ಕೊಡ್ತಿರೋ, ಅದು ದೇವರಿಗೆ ಸಲ್ಲಿಕೆ ಆಗುತ್ತೆ. ಆ ದೇವರಿಂದ ನಿಮಗೆ ಅದಕ್ಕೆ ಪ್ರತಿಫಲ ಅನ್ನೋದು ಖಂಡಿತವಾಗಿಯೂ ಸಮಯಕ್ಕೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಲೆಕ್ಕಾಚಾರವಾಗಿದೆ ನಿಮ್ಮ ಪರವಾಗಿ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮಿಂದ ಉತ್ತಮ ಕರ್ಮಗಳಾಗ್ತದೆ. ಹಾಗಾಗಿ ಇಲ್ಲಿ ನೀವು ಒಂದು ಕೆಲಸ ಬೇಕು ಅಂಥೇಳಿ ಬಹಳ ಇಷ್ಟಪಟ್ಟು ಹಂಬಲಿಸ್ತಾ ಇದ್ದೀರಾ, ಖಂಡಿತವಾಗಿಯೂ ಅದು ನಿಮಗೆ ಸಿಗುತ್ತೆ, ಆದಷ್ಟು ಬೇಗನೆ ಸಿಗುತ್ತೆ. ಪ್ರೇ ಮಾಡಿ, ನಿಮ್ಮ ಒಂದು ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇಡಿ, ಖಂಡಿತವಾಗಿಯೂ ಅದು ಪೂರ್ಣಗೊಳ್ಳುವ ಸಮಯ ಹತ್ತಿರವೇ ಇದೆ. ಈ ಸಂದರ್ಭದಲ್ಲಿ ಸಂದೇಹ ಪಡಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಈ ತಿಂಗಳ ಒಂದು ಶ್ರಮ ಆಗಿರ್ಬೋದು, ಹಾಗೆ ಕೆಲವು ವಿಚಾರಗಳಲ್ಲಿ ಧೈರ್ಯ ವಹಿಸಿದಿರಲ್ಲ, ಆ ಎಲ್ಲ ಒಂದು ಶ್ರಮಕ್ಕೆ ಮುಂದಿನ ತಿಂಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಫಲ ಸಿಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಏನು ಬಿಕ್ಕಟ್ಟಾಗಿದೆಯಲ್ಲ ಅದು ಸುಧಾರಣೆ ಆಗುತ್ತೆ. ಹಾಗೆ ಕೆಲವು ಸಹಾಯ ಹಸ್ತಗಳು ನಿಮ್ಮ ಎದುರಿಗೆ ಬರ್ತವೆ. ಅಂದರೆ ಇಲ್ಲಿ ಒಂದು ಸೋಲ್ ಎನರ್ಜಿಯ ಗ್ರೂಪು ನಿಮ್ಮ ಕಡೆ ಹರಿದು ಬರ್ತಾ ಇದೆ. ಅಂದರೆ ನೀವು ಈ ಸಮಯದ ಒಂದು ಕರ್ಮದ ಒಂದು ಉನ್ನತಿಯನ್ನು ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ತಕ್ಕ ಹಾಗೆ ಗುರು ನಿಮಗೆ ಒಂದು ಸೋಲ್ ಎನರ್ಜಿಯ ಮೂಲಕ ಸಹಾಯ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗಾಗಿ ಕೆಲವರು ಸಹಾಯ ಮಾಡ್ತೀವಿ ಅಂತೇಳಿ
ಬಂದರೆ ಖಂಡಿತವಾಗಿಯೂ ಆ ಸಹಾಯವನ್ನು ನೀವು ಸ್ವೀಕರಿಸಲೇಬೇಕು. ಅದರಿಂದ ನಿಮಗೆ ಇನ್ನೂ ಉತ್ತಮವಾದ ಮಾರ್ಗಗಳು ತೆರೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ. ನಿಮ್ಮ ಕುಟುಂಬದವರ ಆಶೀರ್ವಾದ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಒಳ್ಳೆಯ ಸ್ನೇಹಿತರ ಬ್ಲೆಸ್ಸಿಂಗ್ ಆಗಿರ್ಬೋದು, ಈ ಸಮಯದಲ್ಲಿ ನೀವು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಹಾಯ ಮಾಡುತ್ತೆ. ಅಂದರೆ ಅವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿದ್ದೀರಾ. ಅಂದರೆ ಯಾವ ರೀತಿ ಅಂದರೆ ನೀವು ಕೂಡ ಅವರ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದೀರಾ, ಹಾಗೆ ನೀವು ತಂದೆ ತಾಯಿಗಳಿಗೆ ವಿಧೇಯಕರಾಗಿದ್ದೀರಾ. ಹಾಗಾಗಿ ಅವರು ಯಾವಾಗಲೂ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಹಗಲಿರುಳು ಬಯಸ್ತಾ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನದಲ್ಲಿ ನೀವೇನು ಕಳ್ಕೊಂಡಿದ್ದೀರಲ್ಲ ಅದನ್ನು ಪಡ್ಕೊಳ್ತೀರಾ ಮರಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಹಣಕಾಸಿನ ವಿಚಾರವಾಗಿ ಜಾಗರೂಕರಾಗಿರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ಅಂದರೆ ಹಣ ಸಿಗುತ್ತೆ ನಿಮಗೆ, ಆದರೆ ಅದನ್ನು ಸರಿಯಾದ ಸಮಯಕ್ಕೆ ಹೇಗೆ ಎಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಕಾರ್ಯನಿರ್ವಹಿಸಬೇಕು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ. ಕೆಲವು ಸಂಬಂಧಗಳ ಜೊತೆ ಸಂಯಮ ಹಾಗೆ ತಾಳ್ಮೆಯಿಂದ ವರ್ತಿಸಬೇಕು, ಇಲ್ಲಾಂದರೆ ವಿಷಾದಕರ ಘಟನೆ ಘಟಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ. ಹಾಗಾಗಿ ಕೆಲವು ಸಂಬಂಧಗಳ ಜೊತೆ ಬೆರ್ತಾಗಿರ್ಬೋದು, ಮಾತಾಡಬೇಕಾದ್ರಾಗಿರ್ಬೋದು, ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ, ಸಂಯಮದಿಂದ ವರ್ತಿಸಿ. ಅಂದರೆ ಫೋನ್ಗಳ ಮೂಲಕ ಕೆಲವೊಂದು ಹಣಕಾಸಿನ ಬಿಕ್ಕಟ್ಟುಂಟಾಗತ್ತೆ. ಅಂದರೆ ಯಾರಾದರೂ ಏನಾದರೂ ಒಂದು ಸೀರೆದಾಗಿರ್ಬೋದು, ಇಲ್ಲಾಂದರೆ ಏನಾದರೂ ಖರೀದಿ ಮಾಡಿ, ಇಲ್ಲ ಲೋನ್ ಕೊಡ್ತೀವಿ, ಈ ರೀತಿ ವಿಚಾರಗಳಲ್ಲಿ ನಿಮಗೆ ಮೆಸೇಜ್ ಬಂದಾಗ ನೀವು ಅವುಗಳನ್ನು ನಂಬಿ ಅದರಲ್ಲಿ ಏನಾದರೂ ನೀವು ನಿಮ್ಮನ್ನು ತೊಡಗಿಸಿಕೊಂಡ್ರೆ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಾ, ಹಣ ವ್ಯಯ ಆಗತ್ತೆ, ಅಂದರೆ ಮೋಸಕ್ಕೆ ಒಳಗಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಆದರೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಆ ಮೋಸ ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಅನ್ನೋ ರೀತಿಯಲ್ಲಿ ಕೂಡ ಎಚ್ಚರಿಕೆಯನ್ನು ಇಲ್ಲಿ ಗುರು ನಿಮಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅದೇ ರೀತಿ ಸಂದೇಶ ಸಿಗ್ತಾ ಇದೆ. ನೀವು ಆ ರೀತಿಯ ವಿಚಾರಗಳಲ್ಲಿ, ಅಂದರೆ ಜಾಲತಾಣಗಳಲ್ಲಿ ಹರಿದು ಬರುವ ಕೆಲವು ವಿಚಾರಗಳನ್ನು ನಂಬಬೇಡಿ ಅನ್ನೋ ರೀತಿಯಲ್ಲಿ ನಿಮಗೆ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ಮನೆ ಮತ್ತು ಮಂದಿರಗಳಲ್ಲಿ ಏಕತೆ ಹೆಚ್ಚಾಗತ್ತೆ, ಆದರೆ ಸಂಗಾತಿಯೊಂದಿಗೆ ಗಾತ್ರವಾದ ಚರ್ಚೆಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದೆ. ಆರೋಗ್ಯ ಸುಧಾರಣೆ ಕಾಣ್ತಾ ಇದೆ, ಆದರೆ ಸಣ್ಣ ಪುಟ್ಟ ತಲೆನೋವು, ಅಜೀರ್ಣ ಇಂತಹ ಸಮಸ್ಯೆಗಳು ನಿಮಗೆ ಈ ಕೆಲವು ದಿನಗಳಲ್ಲಿ ಕಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನೀವು ಸ್ವಲ್ಪ ಧ್ಯಾನ ಮಾಡಿ, ಹಾಗೆ ತಿನ್ನುವ ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ, ಅಂದರೆ ಇತಿಮಿತಿ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ. ಹಾಗೆ ಇವತ್ತಿನ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.